ಭಾರತದ ಮೇಲೆ ಪಾಕ್ ಪ್ರತಿದಾಳಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದೆ. ಅದು ಬೇರೆ ಸಮಯ ಬೇರೆ ಹೇಳ್ಬಿಟ್ಟಿದ್ದಾರೆ ಅವರು. ಈ ಸಮಯದಲ್ಲಿ ನಾವು ದಾಳಿಯನ್ನು ಮಾಡ್ತೀವಿ ಅಂತ. ಇನ್ನೊಂದು ಕಡೆಗೆ ಭಾರತದ ಮೇಲೆ ಪಾಕ್ ಪ್ರತಿದಾಳಿ ನಡೆಸುವಂತಹ ಭೀತಿ ಹಿನ್ನೆಲೆಯಲ್ಲಿ ಮನೆಗಳನ್ನ ಗಡಿ ಭಾಗದ ಜನ ತೊರೆತಾ ಇದ್ದಾರೆ. ಬಂಡೀಪೋರ, ಉರಿ, ಪೂಂಜ್ ಭಾಗದ ಜನ ಸ್ಥಳಾಂತರ ಆಗ್ತಾ ಇದ್ದಾರೆ. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮದ ಉಲ್ಲಂಘನೆ ಆಗ್ತಾ ಇದೆ. 4 ವರ್ಷಗಳ ಬಳಿಕ ಪದೇ ಪದೇ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದು. ಗ್ರಾಮಗಳ ಮೇಲೆ ದಾಳಿಯಾಗುವ ಆತಂಕದಲ್ಲಿ ಗ್ರಾಮಸ್ಥರು ಇದ್ದಾರೆ. BSFನಿಂದ ಸುರಕ್ಷಿತ ಸ್ಥಳಗಳಿಗೆ ಇವರನ್ನೆಲ್ಲ ರವಾನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗ ಪಾಕಿಸ್ತಾನದವ್ರು ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ? ಅವರಲ್ಲಿ ಮಸೀದಿಗಳಲ್ಲೆಲ್ಲ ಬಾಂಬ್ ಹಾಕೋ ಕೆಲಸಗಳೆಲ್ಲ ಆಗ್ತಿತ್ತಲ್ಲ, ಹಂಗೆ ನಮ್ಮಲ್ಲಿ ಇಲ್ಲ. ಟೆರರ್ ಕ್ಯಾಂಪ್ಗಳಿಲ್ಲ. ಅವ್ರು ಟಾರ್ಗೆಟ್ ಮಾಡಿದ್ರೆ ಯಾರನ್ನ ಟಾರ್ಗೆಟ್ ಮಾಡಬೇಕು? ಒಂದು ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಬೇಕು, ವಿಚ್ ಇಸ್ ಅವ್ರು ಮಾಡ್ತಿದ್ದಾರೆ ಆಲ್ರೆಡಿ. ಎರಡನೇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಗಳು, ಸೇನಾ ನೆಲೆಗಳು, ಇದ್ರ ಮೇಲೆಲ್ಲ ಟಾರ್ಗೆಟ್ ಮಾಡಬೇಕು. ಅಷ್ಟೆಲ್ಲ ದಮ್ಮ ಅವ್ರಿಗಿಲ್ಲ. ಹೀಗಾಗಿ ನಾಗರಿಕರನ್ನೇ ಸಾಫ್ಟ್ ಟಾರ್ಗೆಟನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಜನ ತಮ್ಮ ತಮ್ಮ ಊರುಗಳನ್ನು ಬಿಟ್ಟು, ಮನೆಗಳನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಕೈಗೆ ಸಿಕ್ಕಷ್ಟು ಐಟಮ್ಗಳನ್ನು ತಗೊಂಡು ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ನಿನ್ನೆ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪಾಕಿಸ್ತಾನಿ ಉಗ್ರರು ಸತ್ತಿದ್ದಕ್ಕೆ ಸೇನೆಯವರಲ್ಲಿ ಬಂದು ನಿಂತಿದ್ರು. ಸೇನೆಯವರು ಅವರ ಹೆಣ ಹೊರೋ ಕೆಲಸವನ್ನು ಮಾಡ್ತಿದ್ರು. ಗಡಿ ಕಾಯಿರಪ್ಪ ಅಂದರೆ ಉಗ್ರರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಬಂದಿದ್ರು. ಈ ವಿಡಿಯೋ ಭಾಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಮೇಲೆ ಒಂದು ಸ್ಟ್ರೈಕ್ ಪಾಕಿಸ್ತಾನದ ಅಡಿಯಿಂದ ಮುಡಿ ತನಕ ಹೆಂಗೆ ಉರಿಸಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಈ ಬೆನ್ನಲ್ಲೇ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ನಮ್ಮ ಗಡಿ ಭಾಗದ ಗ್ರಾಮಸ್ಥರು ಕೂಡ ತೊರೀತಾ ಇದ್ದಾರೆ. ಅವರನ್ನೆಲ್ಲ ಸದ್ಯಕ್ಕೆ ನಿರಾಶ್ರಿತರ ಶಿಬಿರಗಳಿಗೆ ಶಿಫ್ಟ್ ಮಾಡೋ ಕೆಲಸ ಆಗ್ತಿದೆ.